ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ತಮ್ಮನಾಯಕನಹಳ್ಳಿ ಜೆಡಿಎಸ್ ಮುಖಂಡನ ಬರ್ಬರ ಕೊಲೆ ಸಂಚು ಜನವರಿ 1ರಂದೇ ನಡೆದಿತ್ತು. ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ. ಗೋವಾಕ್ಕೆ ಹೋಗಿ ಬರುವಾಗ ಭೀಕರ ಅಪಘಾತ, 2 ಯುವಕರು ದಾರುಣ ಸಾವು. ಗೌರಿಬಿದನೂರು ಪೊಲೀಸರಿಂದ 2 ಜೂಜು ಅಡ್ಡೆ ಮೇಲೆ ದಾಳಿ, 19 ಜನ ಬಂಧನ, 67,000 ವಶ. ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಮೇಸ್ಟ್ರ್ ಆಗಿ ಪಾಠ ಮಾಡಿದ ಶಾಸಕ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿದ ಪ್ರೇರಣೆ. ವಾರ್ತೆಗಳ ವಿವರ. 3 ದಿನಗಳ ಹಿಂದೆ ನಡು ರಸ್ತೆಯಲ್ಲಿ ನಡೆದ ಭೀಕರ ಕೊಲೆ ಸಂಬಂಧ ಪೊಲೀಸರು 2ರನ್ನ ಬಂಧಿಸಲಾಗಿದ್ದು, ಯಾಕೆ ಕೊಲೆ ಮಾಡಿದ್ರು, ಮೃತ ವ್ಯಕ್ತಿ ವೆಂಕಟೇಶ್ ಕೊಲೆಗೆ ಹಂತಕರು ಎಷ್ಟು ಬಾರಿ ಸಂಚು ರೂಪಿಸಿದ್ದರು ಎನ್ನುವ ಮಾಹಿತಿಯನ್ನ ಎಸ್ಪಿ ಕುಶಾಲ್ ಚೌಕ್ಸೆ ಮಹತ್ತರ ಮಾಹಿತಿಯನ್ನ ನೀಡಿದ್ದಾರೆ. ಜೆಡಿಎಸ್ ಮುಖಂಡ ಚಿಕ್ಕಬಳ್ಳಾಪುರ ತಾಲೂಕು ತಮ್ಮನಾಯಕನಹಳ್ಳಿ ವೆಂಕಟೇಶ್ ತನ್ನ ಪರಿಚಯಸ್ಥರಿಂದಲೇ ಕೊಲೆಯಾಗಿದ್ದರು. ವೆಂಕಟೇಶ್ ಮತ್ತು ಅರವಿಂದ್ ಎನ್ನುವವರ ನಡುವೆ 3 ತಿಂಗಳ ಹಿಂದೆ ಜಗಳವಾಗಿತ್ತು. ಅರವಿಂದ್ ಈ ಮಾಹಿತಿಯನ್ನ ಜಾತ್ವಾರ ಹೊಸಹಳ್ಳಿ ಧನರಾಜ್ಗೆ ಮಾಹಿತಿ ನೀಡುತ್ತಾನೆ. ಧನರಾಜ್ ಮತ್ತು ಆತನ ಸ್ನೇಹಿತ ಸತೀಶ್ ಎನ್ನುವವರು ವೆಂಕಟೇಶಪ್ಪಗೆ ಆವಾಜ್ ಹಾಕ್ತಾರೆ. ಹೀಗೆ ಹಲವಾರು ಬಾರಿ ವೆಂಕಟೇಶಪ್ಪ ಹಾಗೂ ಧನರಾಜ್ ಜೊತೆಗೆ ಗಲಾಟೆ ಆಗುತ್ತಲೇ ಇತ್ತು. ರಾಜಿ ಪಂಚಾಯಿತಿಗಳು ಆಗಿತ್ತು. ಆದರೂ ವೆಂಕಟೇಶ್ ವಿರುದ್ಧ ದ್ವೇಷ, ಅಸೂಯೆ ಕಾರುತ್ತಿದ್ದ ಧನರಾಜ್ ಜನವರಿ 3ರಂದು ರಾತ್ರಿ 9 ಗಂಟೆಗೆ ವೆಂಕಟೇಶಪ್ಪನ ಬೈಕ್ನ ತಮ್ಮನಾಯಕನಹಳ್ಳಿ ಗೇಟ್ನಲ್ಲಿ ಅಡ್ಡಕಟ್ಟಿ ಮನಸ್ಸು ಇಚ್ಛೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದರು. ಈ ವೆಂಕಟೇಶಪ್ಪದು 3 ತಿಂಗಳು ಹಿಂದೆ ಏನೊಬ್ರು ಆ ಊರ್ದು ವಾಸಿ ಅರವಿಂದ್ ಅವರ ಜೊತೆಗೆ ಒಂದು ಗಲಾಟ ಆಯಿತು. ಬಾರಲ್ಲಿ ಕುಡಿತಾ ಇದ್ದಾರೆ. ಆ ಟೈಮಲ್ಲಿ ಬೇರೆ ಏನಾದರೂ ವಿಚಾರ ಬಗ್ಗೆ ಅವರದ್ದು ಗಲಾಟ ಆಯಿತು. ಆ ಟೈಮ್ಗೆ ವೆಂಕಟೇಶಪ್ಪ ಅರವಿಂದ್ಗೆ ಹೊಡೆದಿದ್ದಾರೆ. ಅರವಿಂದ್ ಫ್ರೆಂಡ್ ಇದೆ ಧನರಾಜ್ಗೆ ಅರವಿಂದ್ ಹೆಲ್ಪ್ಗಾಗಿ ಫೋನ್ ಮಾಡಿದ್ದಾರೆ ಕಿ ಇವರು ನಮಗೆ ಓಡ್ತಾ ಇದ್ದಾರೆ, ನಮಗೆ ಫ್ರೆಂಡ್ ಹೆಲ್ಪ್ ಮಾಡಿ. ಸೊ ಆ ಟೈಮ್ಗೆ ಈ ಧನರಾಜ್ ಕೂಡ ಇವರಿಗೆ ಹೆಲ್ಪ್ ಮಾಡೋಕ್ಕಾಗಿ ಸಹಾಯ ಮಾಡೋಕ್ಕಾಗಿ ಬಂದಿದ್ದಾರೆ ಬಾರ್ ಹತ್ರ. ಸೊ ವೆಂಕಟೇಶಪ್ಪ ಅವ್ರಿಗೆ ಕೂಡ ಹೊಡೆದಿದ್ದಾರೆ ಮತ್ತು ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಇಶ್ಯೂ ಆದಮೇಲೆ ಅವರು ರಾಜಿ ಪಂಚಾಯಿತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ಗೆ ಏನೂ ಕಂಪ್ಲೇಂಟ್ ಕೊಡಲಿಲ್ಲ, ಪೊಲೀಸ್ ಗಮನಕ್ಕೆ ಕೂಡ ಬರಲ್ಲ. ಊರಲ್ಲಿ ಎಲ್ಲರೂ ಜನ ಮಾತಾಡಿ ಇದನ್ನು ಇಶ್ಯೂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ತಮ್ಮನಾಯಕನಹಳ್ಳಿ ಗೇಟಿಂದ ಊರ್ ಸೈಡ್ ಬರ್ತಾ ಇದ್ದಾರೆ ಬೈಕಲ್ಲಿ, ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ, TVS IQ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ. ಆ ಟೈಮ್ಗೆ ಇವರಿಗೆ ಹೋಗಿ ಫಾಲೋ ಮಾಡಿ ಅಡ್ಡ ಹಾಕಿ ಇವರಿಗೆ ಮಚ್ಚು ಮತ್ತು ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ. ಸೊ ಆ ಮಚ್ಚು ಮತ್ತು ಚಾಕುವಿಂದ ಇವರಿಗೆ ಹೊಟ್ಟೆ ಮೇಲೆ, ಫೇಸ್ ಮೇಲೆ, ಕೈ ಮೇಲೆ ಇಂಜರೀಸ್ ಆಗಿದೆ. ಆ ಇಂಜರಿ ಕಾರಣ ಬಗ್ಗೆ ಅವರದು ಆನ್ ಸ್ಪಾಟ್ ಡೆತ್ ಆಗಿದೆ. ಅವರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇದೊಂದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಘಟನೆಯಾಗಿದ್ದು, ಘಟನೆ ನಡೆದ 48 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ್ದೇವೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಹಂತಕರನ್ನ ಹಿಡಿದು ಜೈಲಿಗೆ ಕಳಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರ ಕಾರ್ಯಕ್ಕೆ ಅಭಿನಂದಿಸುತ್ತೇನೆ ಎಂದು ಎಸ್ಪಿ ಹೇಳಿದರು. ಈ ವೇಳೆ ಡಿವೈಎಸ್ಪಿ, ವೃತ್ತ ನಿರೀಕ್ಷಕರು, ಆರಕ್ಷಕ ಉಪನಿರೀಕ್ಷಕರು ಹಾಜರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕಂಬದಹಳ್ಳಿ ಹತ್ತಿರ ಅತಿ ವೇಗವಾಗಿ ಬಂದ ಕಾರು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ 2 ಸಾವನ್ನಪ್ಪಿದ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಬಸಣ್ಣನವರ ಮಗ 23 ವರ್ಷದ ಪ್ರವೀಣ್ ಹಾಗೂ ರಂಗನಾಥ್ರವರ ಮಗ 22 ವರ್ಷದ ಹರ್ಷಿತ್ ಮೃತ ದುರ್ದೈವಿಗಳು. 3 ಸ್ನೇಹಿತರು ಗೋವಾಕ್ಕೆ ಹೋಗಿದ್ರು. ಈ 3 ಪೈಕಿ ಹರ್ಷ ಅನ್ನೋರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಇಳಿದಿದ್ದಾರೆ. ಮಧುಗಿರಿ ಕಡೆಯಿಂದ ETS ಕಾರು ಬೆಳಗಿನ ಜಾವ ಸುಮಾರು 3:30ರ ಸಮಯದಲ್ಲಿ ಬಂದಿದೆ. ಅದೇ ಸಮಯಕ್ಕೆ ಲಾರಿ ಸಹ ಕಂಬದಹಳ್ಳಿಯಿಂದ ರಸ್ತೆಗೆ ಬಂದ ಸಮಯದಲ್ಲಿ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸ್ಥಳದಲ್ಲೇ ಹರ್ಷಿತ್ ಸಾವನ್ನಪ್ಪಿದ್ದಾರೆ. ಇನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಪ್ರವೀಣ್ ಕೊನೆಯುಸಿರೆಳೆದಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರಗಿರಿ ಗ್ರಾಮದ ಕಾಲೋನಿ ಬಳಿ 10 ಜನ ಜೂಜಾಟ ಮಾಡುತ್ತಿದ್ದವರನ್ನ ಬಂಧಿಸಿ 15,000 ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿರುವ ಘಟನೆ ಸೋಮವಾರ ನಡೆದಿದೆ.
ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರಗೆರೆ ಗ್ರಾಮದ ಕಾಲೋನಿ ಬಳಿ 10 ಜನ ಜೂಜಾಟ ಮಾಡುತ್ತಿದ್ದವರನ್ನು ಬಂಧಿಸಿ 15,000 ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿ ಬೊಮ್ಮಸಂದ್ರ ಗ್ರಾಮದ ಕೆರೆ ಬಳಿ 9 ಜನ ಜೂಜಾಟ ಆಡುತ್ತಿದ್ದವರನ್ನು ಬಂಧಿಸಿ ಅವರಿಂದ 52,000 ಹಣವನ್ನು ವಶಪಡಿಸಿಕೊಂಡಿರುವ ಘಟನೆ ಸೋಮವಾರ ನಡೆದಿದ್ರೆ ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿ ಸೋಮವಾರ ಮಟ್ಕಾ ಜೂಜಾಟ ಆಡುತ್ತಿದ್ದ 52 ವರ್ಷದ ವಿಜಯ್ ಕುಮಾರ್ ಮೇಲೆ ದಾಳಿ ಮಾಡಿ 1,850 ರೂಪಾಯಿ ನಗದು, ಬಾಲ್ ಪಾಯಿಂಟ್ ಪೆನ್ನು, ಮಟ್ಕಾ ಚೀಟಿಯನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ 2 ಠಾಣೆಯ ಪೊಲೀಸರು 2 ಜೂಜಾಟದ ಅಡ್ಡೆ ಮೇಲೆ ದಾಳಿ ನಡೆಸಿ 19 ಜನರನ್ನ ಬಂಧಿಸಿ ಅವರಿಂದ ಒಟ್ಟು 67,000 ರೂಪಾಯಿ ಹಣವನ್ನು ವಶಪಡಿಸಿಕೊಂಡು ಕೇಸು ದಾಖಲಿಸುವಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಮತ್ತು ಮಂಚೇನಹಳ್ಳಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾಳಿಯ ವೇಳೆ ಪಿಎಸ್ಐಗಳಾದ ಗೋಪಾಲ, ಚಂದ್ರಕಲಾ ಮತ್ತು ಸಿಬ್ಬಂದಿಗಳಾದ ಗೋವಿಂದಪ್ಪ, ಮಹಾಂತೇಶ, ಫರಂಗಿ, ಮಂಜುನಾಥ ಇತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿದ್ಯಾರ್ಥಿ ಜೀವನದಲ್ಲಿ 10ನೇ ತರಗತಿ ಜೀವನದ ಅಡಿಪಾಯ ಇದ್ದ ಹಾಗಾಗಿ ಈ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಜೀವನನೇ ನಿರ್ಲಕ್ಷ್ಯವಾಗಿ ಬಿಡುತ್ತೆ. ಮೊಬೈಲ್ ಬಳಕೆ, ಸಾಮಾಜಿಕ ಜಾಲತಾಣ ಬಳಕೆ, ಸ್ನೇಹಿತರೊಂದಿಗೆ ಅತಿಯಾದ ಸಮಯ ಕಳೆಯುವುದರಿಂದ ವಿದ್ಯಾಭ್ಯಾಸದ ಹಲವು ಚಟುವಟಿಕೆಗಳಿಗೆ ತೊಡಕುಂಟಾಗುತ್ತದೆ. ಇತ್ತೀಚೆಗೆ ಶಾಲಾ ಕಾಲೇಜು ಮಕ್ಕಳು ಸಹ ತಮ್ಮ ಸ್ನೇಹಿತರ ಹುಟ್ಟುಹಬ್ಬ ಆಚರಣೆಯ ಕ್ರೇಜ್ನಲ್ಲಿ ತೊಡಗಿದ್ದಾರೆ. ಇಂತಹ ಹೊಸ ಕ್ರೇಜ್ಗಳು ಎಷ್ಟು ಸಮಯವನ್ನು ಹಾಳು ಮಾಡುತ್ತಿವೆ ಎಂಬುದನ್ನು ತಿಳಿಯಬೇಕಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಕೇಂದ್ರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಮಯ ಪಾಲನೆ ರೂಪಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳು, ಹೋಂವರ್ಕ್ಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸಬಹುದು. ಇದರಿಂದ ವಿದ್ಯಾರ್ಥಿ ಹೆಚ್ಚು ಆರ್ಗನೈಸ್ಡ್ ಆಗಿರಬಹುದು, ಆತ್ಮವಿಶ್ವಾಸದಿಂದ ಇರಬಹುದು, ಹೆಚ್ಚು ಕಲಿಯಬಹುದು, ಸದಾ ಚಟುವಟಿಕೆಯಿಂದ ಇರಬಹುದು, ಮುಂದೂಡುವಿಕೆ ಸಮಸ್ಯೆಯಿಂದ ದೂರ ಉಳಿಯಬಹುದು. ಅಲ್ಲದೆ ಒತ್ತಡ, ಹತಾಶೆ, ಕಡಿಮೆ ಅಂಕಗಳ ಸಮಸ್ಯೆ ಎಲ್ಲವುಗಳಿಂದಲೂ ದೂರ ಇರಬಹುದು. ಸಮಯ ಪಾಲನೆ ಬಹುಮುಖ್ಯ ಉಪಯೋಗವೆಂದರೆ ತಮ್ಮ ಮೇಲೆ ತಮಗೆ ಆಗುವ ಬೇಸರದಿಂದ ದೂರ ಇರಬಹುದು. ಒಬ್ಬ ನಿರ್ಣಯ ಆಫೀಸರ್ ಆಗಿ ನೀವು ಕೆಲಸ ಮಾಡಬೇಕಾಗ ನಿಮ್ಮ ಅಪ್ಪ ಮಾಡೋದ್ರಿಂದ ಆ ಜನರಿಗೆ ಅದನ್ನು ಮಾಡೋಕ್ಕೆ ಅವಕಾಶ ನಿಮ್ಗೆ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಆ ಥರ ನೀವು ಮುಂದೆ ಬರಬೇಕು. SSLC ಎಕ್ಸಾಮ್ ನಾನಿಲ್ಲಿ SSLC ಒಂದೇ ಸಲ ಪಾಸ್ ಆಗಿದ್ದೇನೆ. ನಾನು ಇವತ್ತು ಮಾಡ್ತಾರೆ, ಯಾಕಂದ್ರೆ ನಮ್ಮ ಟೈಮಲ್ಲಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರು ಮುನಿ ಕೆಂಪೇಗೌಡ, ಶಿಕ್ಷಣ ಅಧಿಕಾರಿ ಸುಕನ್ಯಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರ್ಥ ಹನುಮಂತ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಎಸ್ಎಸ್ ರಮೇಶ್ ಬಾಬು, ಶಿಕ್ಷಣ ಸಮನ್ವಯ ಅಧಿಕಾರಿ ವೆಂಕಟರಾಮ್, ಶಾಲಾ ಮುಖ್ಯೋಪಾಧ್ಯಾಯ ಸಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ 6 ತಾಲೂಕುಗಳಲ್ಲಿನ ಅಂತಿಮ ಮತದಾರರ ಪಟ್ಟಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ಇಂದು ಪ್ರಕಟಿಸಲಾಗಿದ್ದು, ಅದರಂತೆ ಜಿಲ್ಲಾದ್ಯಂತ 10,61,584 ಮಂದಿ ಮತದಾರರು ಇದ್ದು, ಈ ಪೈಕಿ 5,22,817 ಪುರುಷ ಮತದಾರರು, 5,38,767 ಮಹಿಳಾ ಮತದಾರರು ಮತ್ತು 90 ಮಂದಿ ಇತರರು ಇದ್ದಾರೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಂತಿಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಬಗ್ಗೆ ಜಿಲ್ಲಾಧಿಕಾರಿ ರವೀಂದ್ರ ಬಿಡುಗಡೆ ಮಾಡಿ ಮಾತನಾಡಿದರು. 2025ರ ಜನವರಿ 1ರಿಂದ ಅನ್ವಯವಾಗುವಂತೆ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಜಿಲ್ಲಾದ್ಯಂತ 10,61,584 ಮಂದಿ ಮತದಾರರು ಇದ್ದು, ಈ ಪೈಕಿ 5,22,817 ಪುರುಷ ಮತದಾರರು, 5,38,767 ಮಹಿಳಾ ಮತದಾರರು ಮತ್ತು 90 ಮಂದಿ ಇತರರು ಇದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ನಂತರ ಜಿಲ್ಲೆಯಲ್ಲಿ 4,659 ಪುರುಷ ಹಾಗೂ 7,029 ಮಹಿಳಾ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿದ್ದು, ಒಟ್ಟು 11,688 ಮತದಾರರು ಹೆಚ್ಚಾಗಿದ್ದಾರೆ. ಪ್ರಸ್ತುತ 85 ವರ್ಷ ಮೇಲ್ಪಟ್ಟವರು 12,697, ಯುವ ಮತದಾರರು 14,431, ವಿಶೇಷ ಚೇತನ ಮತದಾರರು 17,132 ಇದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,03,164 ಪುರುಷ ಮತದಾರರು, 1,07,115 ಮಹಿಳಾ ಮತದಾರರು ಮತ್ತು 13 ಮಂದಿ ಇತರರು ಸೇರಿ ಒಟ್ಟು 2,10,279 ಮತದಾರರು ಇದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 1,02,759 ಪುರುಷ ಮತದಾರರು, 1,04,278 ಮಹಿಳಾ ಮತದಾರರು ಮತ್ತು 8 ಮಂದಿ ಇತರರು ಸೇರಿ ಒಟ್ಟು 2,07,037 ಮತದಾರರು ಇದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 1,12,896 ಪುರುಷ ಮತದಾರರು, 1,17,061 ಮಹಿಳಾ ಮತದಾರರು ಮತ್ತು 38 ಮಂದಿ ಇತರರು ಸೇರಿ ಒಟ್ಟು 2,29,957 ಮತದಾರರು ಇದ್ದಾರೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,03,466 ಪುರುಷ ಮತದಾರರು, 1,07,184 ಮಹಿಳಾ ಮತದಾರರು ಮತ್ತು 4 ಮಂದಿ ಇತರರು ಸೇರಿ ಒಟ್ಟು 2,10,650 ಮತದಾರರು ಇದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 1,532 ಪುರುಷ ಮತದಾರರು, 1,03,129 ಮಹಿಳಾ ಮತದಾರರು ಮತ್ತು 27 ಮಂದಿ ಇತರರು ಸೇರಿ ಒಟ್ಟು 2,03,661 ಮತದಾರರು ಇದ್ದಾರೆ ಎಂದು ತಿಳಿಸಿದರು. 2025ರಲ್ಲಿ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆದಂಥ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಪುರುಷ ಮತದಾರರು, ಒಟ್ಟಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಪುರುಷ ಮತದಾರರು 5,22,817 ಜನ ಪುರುಷ ಮತದಾರರು ಸಿಕ್ಕಿದ್ದಾರೆ. ಮಹಿಳಾ ಮತದಾರರು 5,38,767 ಮಹಿಳಾ ಮತದಾರರು ಸಿಕ್ಕಿದ್ದಾರೆ. ಒಟ್ಟು 10,61,584 ಮತದಾರರು, ಅರ್ಹ ಮತದಾರರು ಈಗ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಈ ಒಂದು ಪಟ್ಟಿಯನ್ನು ನಾವು ದಿನಾಂಕ ಅಂದರೆ ನಾಳೆ ಈ ದಿನ ನಾವು ಇದನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ದಿನದಲ್ಲಿ ತಮ್ಮೆಲ್ಲರಿಗೂ ಕೂಡ ಇದು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು 2024ಕ್ಕೆ ಅಂದರೆ 1/1/2024ಕ್ಕೆ ಅರ್ಹ ಮತದಾರ ಪಟ್ಟಿಯಂತೆ ಎಷ್ಟಿತ್ತು ಅಂದರೆ 10,49,896 ಇತ್ತು. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಚುನಾವಣಾ ತಹಶೀಲ್ದಾರ್ ಕೆ ಶ್ವೇತಾ, ವಾರ್ತಾ ಮತ್ತು ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಜುಂಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೋಡಿಬಂಡೆ ತಾಲೂಕಿನಾದ್ಯಂತ ಸುಮಾರು 500 ಎಕರೆಗೂ ಹೆಚ್ಚು ಆಲೂಗಡ್ಡೆ, ಚಾಮಂತಿ ಹೂ ಸೇರಿ ವಿವಿಧ ಬಗೆಯ ಬೆಳೆಗಳನ್ನು ಇಟ್ಟಿದ್ದು ಸೂಕ್ತ ವಿದ್ಯುತ್ ನೀಡುತ್ತಿಲ್ಲ ಎಂದು ಆರೋಪಿಸಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೆಸ್ಕಾಂ ಇಲಾಖೆ ಮುಂದೆ ಪ್ರತಿಭಟಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಯಶಸ್ವಿಯಾಗಲಿ. ಗೋಡಿಬಂಡೆ ತಾಲೂಕಿನಾದ್ಯಂತ ಸುಮಾರು 500 ಎಕರೆಗೂ ಹೆಚ್ಚು ಆಲೂಗಡ್ಡೆ, ಚಾಮಂತಿ ಹೂ ಸೇರಿ ವಿವಿಧ ಬಗೆಯ ಬೆಳೆಗಳನ್ನು ಇಟ್ಟಿದ್ದು ಸೂಕ್ತ ವಿದ್ಯುತ್ ನೀಡುತ್ತಿಲ್ಲ ಎಂದು ಆರೋಪಿಸಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೆಸ್ಕಾಂ ಇಲಾಖೆ ಮುಂದೆ ಪ್ರತಿಭಟಿಸಿದರು. ಈ ವೇಳೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ
ತಾಲೂಕು ಅಧ್ಯಕ್ಷ ಎನ್ ಸೋಮಶೇಖರ್ ಮಾತನಾಡಿ, ತಾಲೂಕಿನಾದ್ಯಂತ ಈಗಾಗಲೇ 500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ರೈತರು ವಿವಿಧ ಬೆಳೆಗಳನ್ನು ಇಟ್ಟಿದ್ದಾರೆ. ಆದರೆ ಬೆಳೆಗಳಿಗೆ ನೀರು ಪೂರೈಸಲು ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದ್ದು ರೈತರ ಬೆಳೆಗಳು ಒಣಗುತ್ತಿವೆ. ಆದ್ದರಿಂದ ಕೂಡಲೇ ರೈತರ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡಬೇಕು ಹಾಗೂ ಈಗಾಗಲೇ ಟ್ರಾನ್ಸ್ಫಾರ್ಮರ್ಗಳ ಬಳಿ ಇರುವ ಗಿಡ ಗಂಟುಗಳನ್ನು ತೆರವು ಮಾಡಿಸಬೇಕು. ವಿದ್ಯುತ್ ಲೈನ್ ಹಾದು ಹೋಗಿರುವ ಕಡೆ ಮರಗಳ ರೆಂಬೆಗಳನ್ನು ತೆಗೆಯಬೇಕೆಂದು ಒತ್ತಾಯಿಸಿದರು. ಈ ರಾಜ್ಯ ಸರ್ಕಾರ ಆಗಲಿ ಈ ತಾಲೂಕಿನ ಬೆಸ್ಕಾಂ ಕಚೇರಿ ಅಧಿಕಾರಿಗಳು ಅಸಮರ್ಪಕವಾದ ವಿದ್ಯುತ್ತನ್ನು ಪೂರೈಸ್ತಾ ಇರೋದ ಭಾಗವಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಸರಿಸುಮಾರು 5,000 ಹೆಕ್ಟೇರ್ಗಿಂತ ಮೇಲೆ ಎಲ್ಲ ಬೆಳೆಗಳನ್ನು ಬೆಳೆದಿರ್ತಕ್ಕಂಥದ್ದು. ಮೇಜರ್ ಆಗಿ ಆಲೂಗಡ್ಡೆಯನ್ನು ನಾವು ಬೆಳೆದಿದ್ದೀವಿ. ಆದರೆ ಅದಕ್ಕೆ ಸರಿಸುಮಾರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಈಗಾಗಲೇ ನಾವು ಕೈ ಚೆಲ್ಲಿದ್ದೀವಿ ಭೂಮಿ ಮೇಲೆ. ಆದರೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇರೋದಿಲ್ಲ ನಮ್ಮ ರೈತರಿಗೆ, ಏನು ಬೆಳೆ ಬರುತ್ತೆ ಅನ್ನೋದು. ಆದರೆ ಬೆಳೆ ಬಂದಿದೆ ಅಂದರೆ ರೇಟ್ ಇರೋದಿಲ್ಲ, ರೇಟ್ ಇದೆ ಅಂದರೆ ಬೆಳೆ ಆಗಲ್ಲ. ಇದೆಲ್ಲ ಸರಿಸುಮಾರು ಅಂತ ಹೇಳಿದ್ರೆ ನಾವು ಕರೆಂಟನ್ನು ಅವಲಂಬನೆ ಆಗಿರ್ತೀವಿ, ಆದರೆ ಕರೆಂಟ್ ಸಮರ್ಪಕವಾಗಿ ಕರೆಂಟ್ ಕೊಡೋದಿಲ್ಲ. ತಾಲೂಕು ಸಂಚಾಲಕ ರಾಮರೆಡ್ಡಿ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ಯಾವುದೇ ನದಿ ನಾಲೆಗಳಿಲ್ಲ. ನಾವು ವಿದ್ಯುತ್ತನ್ನು ನಂಬಿಕೊಂಡು ಬೆಳೆಗಳನ್ನು ಇಟ್ಟಿದ್ದೇವೆ. ಆದರೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದ್ದು ಸರಿಯಾಗಿ ಬೆಳೆಗಳಿಗೆ ನೀರು ಹಾಯಿಸಲು ಆಗ್ತಿಲ್ಲ. ಇದರಿಂದ ನಮ್ಮ ಬೆಳೆಗಳು ಒಣಗುತ್ತಿವೆ. ಒಮ್ಮೊಮ್ಮೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಗಂಟೆಗಟ್ಟಲೆ ವಿದ್ಯುತ್ ಕಡಿತಗೊಳಿಸುತ್ತಾರೆ. ಕೂಡಲೇ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಘಟಕ ಸದಸ್ಯ ಬಲರಾಮಪ್ಪ, ಗೌರವಾಧ್ಯಕ್ಷ ವೆಂಕಟರಮಣಪ್ಪ, ಮುಖಂಡರಾದ ಚೌಡಾರೆಡ್ಡಿ, ಬಿ ಶ್ರೀನಿವಾಸ, ಲಕ್ಷ್ಮೀನಾರಾಯಣಪ್ಪ, ಗಂಗಿರೆಡ್ಡಿ, ರಾಮಾಂಜನಪ್ಪ, ಗಂಗಾಧರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಬಿ, ನ್ಯೂಸ್ ಟಿವಿ, ಗುಡಿಬಂಡೆ. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಯಶಸ್ವಿಯಾಗಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ವಿಜೃಂಭಣೆಯಿಂದ ಆಚರಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಕರೆದಿದ್ದ ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡಿದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ದೀರ್ಘ ಸಂಚಲನವು ನಗರದಲ್ಲಿ ನಿಷೇಧಾಜ್ಞೆ ಹೇರಿರುವ ಪ್ರದೇಶ ಹೊರತುಪಡಿಸಿ ಮಾರ್ಗ ಬದಲಾವಣೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದರ ಪರಿಣಾಮ ಸಂಚಲನವು ಟೇಕಲ್ ಕ್ರಾಸ್ನಿಂದ ಟೇಕಲ್ ಮುಖ್ಯ ರಸ್ತೆ ತಿರುವು ಪಡೆದುಕೊಂಡು ಜಯನಗರ ಟೇಕಲ್ NH 75 ಸರ್ವಿಸ್ ರಸ್ತೆ ಮೂಲಕ ಮಾಲೂರು ಜಿಗ್ಜಾಗ್ನಿಂದ ಒಕ್ಕಲೇರಿ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿ ನೀಡಲಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ವಿಜೃಂಭಣೆಯಿಂದ ಆಚರಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಕರೆದಿದ್ದ ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡಿದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ದೀರ್ಘ ಸಂಚಲನವು ನಗರದಲ್ಲಿ ನಿಷೇಧಾಜ್ಞೆ ಹೇರಿರುವ ಪ್ರದೇಶ ಹೊರತುಪಡಿಸಿ ಮಾರ್ಗ ಬದಲಾವಣೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದರ ಪರಿಣಾಮ ಕೋಲಾರ ತಾಲೂಕಿನ ವಕಲೇರಿಯಿಂದ ಕೋಲಾರದವರೆಗೆ ಸುಮಾರು 2,000 ಗಣವೇಷಧಾರಿಗಳು 15 ಕಿಲೋಮೀಟರ್ ನಡೆದು ಬಂದರು. ಗಣವೇಷಧಾರಿಗಳು ಮಧ್ಯಾಹ್ನ 3ರ ಸುಮಾರಿಗೆ ವಕ್ಕಲೇರಿಯಲ್ಲಿ ಸಮಾವೇಶಗೊಂಡರು. ವೇದಿಕೆ ಕಾರ್ಯಕ್ರಮದ ಬಳಿಕ ದೀರ್ಘ ಸಂಚಲನಕ್ಕೆ ಚಾಲನೆ ದೊರೆಯಿತು. ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕ್ಲಾಕ್ ಟವರ್ ಸೇರಿದಂತೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕೆಲವೆಡೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಆದರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಾಯಿತು. ಕೋಲಾರ ಉಪವಿಭಾಗಾಧಿಕಾರಿಯು ಶನಿವಾರ ನಗರದ ಪಲ್ಲವಿ ವೃತ್ತದಿಂದ ತ್ರಿಕೋನ ವೃತ್ತ, ಗಡಿಯಾರ ಗೋಪುರ, ಶಾಹಿನ್ ಶಾ ನಗರ ಪ್ರವೇಶ ದ್ವಾರ, ಈದ್ಗಾ ಮೈದಾನ ಪ್ರದೇಶ, ಸಾಗರ್ ಹೋಟೆಲ್ ಮಾರ್ಗವಾಗಿ ಮಾಲೂರು ಜಿಗಜಾಗ್ವರೆಗಿನ ಪ್ರದೇಶ, ಸಂಚಾರಿ ಪೊಲೀಸ್ ಠಾಣೆ ಜಂಕ್ಷನ್, ಶಾರದಾ ಟಾಕೀಸ್ ಜಂಕ್ಷನ್ ಹಾಗೂ ದೊಡ್ಡಪೇಟೆ ರಸ್ತೆ ಪ್ರದೇಶಗಳಲ್ಲಿ 144ರ ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶಿಸಿದ್ದರು. ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡಿದ ಹಿನ್ನೆಲೆಯಲ್ಲಿ ಬದಲಾಗಿ ಸಂಚಲನವು ಟೇಕಲ್ ಕ್ರಾಸ್ನಿಂದ ಟೇಕಲ್ ಮುಖ್ಯ ರಸ್ತೆ ತಿರುವು ಪಡೆದುಕೊಂಡು ಜಯನಗರ ಟೇಕಲ್ ಜಿಗ್ಜಾಗ್ NH 75 ಸರ್ವಿಸ್ ರಸ್ತೆ ಮೂಲಕ ಮಾಲೂರು ಜಿಗ್ಜಾಗ್ನಿಂದ ಒಕ್ಕಲೇರಿ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿಸಲಾಗಿದೆ ಎಂದಿದ್ದರು. ನಗರದ ವಿವಾದಿತ ಕ್ಲಾಕ್ ಟವರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡರಿಯದ ರೀತಿ ಭದ್ರತೆ ಒದಗಿಸಲಾಗಿತ್ತು. ಭಾನುವಾರ ಇಡೀ ದಿನ ಭದ್ರತೆ ಇತ್ತು. ಕಟ್ಟಡಗಳ ಮೇಲೆ ಪೊಲೀಸರು ನಿಂತಿದ್ರು. ಡ್ರೋನ್ ಕಣ್ಗಾವಲು ಇತ್ತು. ಅಲ್ಲಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಯಾವುದೇ ಘೋಷಣೆ ಕೂಗದಂತೆ ನಿರ್ಬಂಧ ವಿಧಿಸಲಾಗಿತ್ತು. 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗಿತ್ತು. ಕೋಲಾರ ಎಸ್ಪಿ ನಿಖಿಲ್ ಬಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಶಾಸಕ ನಂದೀಶ್ ರೆಡ್ಡಿ, ಧೀರಜ್ ಮುನಿರಾಜು ಕೂಡ ಪಾಲ್ಗೊಂಡಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ.
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ತಹಶೀಲ್ದಾರ್ ಅವರು ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ಡರ್ಸ್ಗಳಿಗೆ ಮಾರಾಟ ಮಾಡಲು ಮುಂದಾಗಿದ್ದು ಆರೋಪಿಸಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಬೇಕೆಂದು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಆಗ್ರಹಿಸಿದರು. ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿರುವ ಕಾರ್ಖಾನೆಗಳಲ್ಲಿ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಲು ಕರವೇ ನಿರಂತರ ಹೋರಾಟಗಳು ನಡೆಸಿಕೊಂಡು ಬರ್ತಿದೆ. ಎಲ್ಲ ಕನ್ನಡಪರ ಸಂಘಟನೆಗಳು ನಮ್ಮ ಜೊತೆ ಕೈಜೋಡಿಸಿದ್ರೆ ಪರಭಾಷೆಯರನ್ನ ರಾಜ್ಯದಿಂದ ಓಡಿಸಿ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಬಹುದು. ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರನ್ನು ಅಲೆದಾಡಿಸುತ್ತಿದ್ದು ಬಲಿಷ್ಠರಿಗೆ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸುಮಾರು ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರಿ ಗೋಮಾಳ ಭೂಮಿಯನ್ನ ಅಕ್ರಮ ಖಾತೆಗಳನ್ನು ಮಾಡಿ ಬಿಲ್ಡರ್ಸ್ಗಳಿಗೆ ಮಾರಾಟ ಮಾಡಲು ತಹಶೀಲ್ದಾರ್ ಅವರು ಮುಂದಾಗಿದ್ದು ಆರೋಪಿಸಿ ರೈತರಿಗೆ ವಂಚಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳನ್ನು ಅಮಾನತು ಮಾಡುವವರೆಗೂ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಕರವೇ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಆರೋಪಿಸಿದರು. ನಮ್ಮ ಸಾರ್ವಜನಿಕರಾಗಿ ನಮ್ಮ ರೈತರು ಏನಾದರೂ ಯಾವುದೇ ಒಂದು ಪಂಚಾಯತಿ ಆಫೀಸುಗಳು ಮತ್ತು ತಾಲೂಕು ಆಫೀಸು ಯಾವುದೇ ಒಂದು ಆಫೀಸ್ಗೆ ಹೋದ್ರೆ 6 ತಿಂಗಳಾದ್ರೂ ಕೂಡ ಅವರು ಚಪ್ಪಲಿ ಸಮಿದೋಗವ್ರದ್ದು ಸಹ ಅವ್ರು ಓಡಾಡಿದ್ರು ಕೂಡ ಅವ್ರ ಕೆಲಸಗಳು ಆಗ್ತಾ ಇಲ್ಲ. ಆದ್ರೆ ಬಿಲ್ಡರ್ಗಳು ಕೂಡ ಯಾವುದೇ ಒಂದು ದಿನಕ್ಕೆ ಆ ಕೆಲಸನ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 50 ಫಾರಂ ಏನಾದ್ರು ಹಾಕೊಂಡಿದ್ರೆ ಅವ್ರಿಗೆ ಯಾವ್ದು ಜಮೀನುಗಳು ಮಂಜೂರು ಆಗ್ತಾ ಇಲ್ಲ. ಆ ಜಮೀನನ್ನ ಬೇರೆ ಬಿಲ್ಡರ್ಗಳಿಗೆ ಖಾತೆಗಳನ್ನ ಬೋಗಸ್ ಖಾತೆಗಳನ್ನ ಮಾಡಿ ಆ ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಕೆ ರಮೇಶ್ ರವರು ಸಾಕಷ್ಟು ಬೋಗಸ್ ದಾಖಲೆಗಳನ್ನ ಮಾಡಿ ಒಳ್ಳೆ ಎಲ್ಲಾ ಬಿಲ್ಡರ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರು ಈ ಒಂದು ಅನುಕೂಲನ ಮಾಡಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ, ಮಹಿಳಾ ಜಿಲ್ಲಾಧ್ಯಕ್ಷೆ ಲತಾಬಾಯಿ ಮಾಡಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷ ಎನ್ವಿ ಮುರಳೀಧರ್, ತಾಲೂಕು ಕಾರ್ಯದರ್ಶಿ ಮುನಿರಾಜು, ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಡಿಎಂಸಿ ಚಂದ್ರಶೇಖರ್, ಯುವ ಘಟಕ ಅಧ್ಯಕ್ಷ ಸಂತೋಷ್ ಸೇರಿದಂತೆ ಹಲವಾರು ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಮಾನವೀಯ ಮೌಲ್ಯಗಳಿರ್ತದೆ. ಸಮಾಜದ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು. ಶಿಕ್ಷಕರು ಪ್ರತಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಸಾಕಷ್ಟು ಶ್ರಮಿಸುತ್ತಾರೆ. ಪೋಷಕರು ಸಹ ತಮ್ಮ ಮಕ್ಕಳು ಸಂಸ್ಕಾರಯುತರನ್ನಾಗಿಸಲು ಶ್ರಮಿಸಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಕರೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಮಾಳಿಗೇನಹಳ್ಳಿ ಗ್ರಾಮದ ಜ್ಞಾನದೀಪ ಅಕಾಡೆಮಿ ವಸತಿ ಶಾಲೆಯಲ್ಲಿ 25 ವರ್ಷದ ಬೆಳ್ಳಿ ಸಂಭ್ರಮಾಚರಣೆ ಅಂಗವಾಗಿ ನಮ್ಮನೆ ಶಾಲಾ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಮಾತನಾಡಿ, ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು. ಶಿಕ್ಷಕರು ಪ್ರತಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಸಾಕಷ್ಟು ಶ್ರಮಿಸುತ್ತಾರೆ. ಪೋಷಕರು ಸಹ ತಮ್ಮ ಮಕ್ಕಳು ಸಂಸ್ಕಾರಯುತವನ್ನಾಗಿಸಲು ಶ್ರಮಿಸಬೇಕು ಎಂದರು. ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಒಂದೇ ಮಾತು, ನೀವು ಎಷ್ಟೇ ವಿದ್ಯೆನ ಕಲಿಸಿ, ಯಾವುದೇ ಒಂದು ಹಂತಕ್ಕೆ ಹೋಗಿ ಅವರು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಲಿ, ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಗಳಾಗಲಿ, IAS ಆಗಲಿ, IPS ಆಗಲಿ, KS ಆಗಲಿ, ಆದರೆ ವಿದ್ಯಾರ್ಥಿಗಳಿಗೆ ಮೊದಲು ಕಲಿಸಬೇಕಾಗಿರತಕ್ಕಂಥದ್ದು ಸಂಸ್ಕಾರ. ಸಂಸ್ಕಾರ ಅಂದರೆ ನಾವು ಯಾವ ರೀತಿ ನಡ್ಕೊಬೇಕು, ಈ ದೊಡ್ಡವರು, ಈ ಗುರು ಹಿರಿಯರ ಮುಂದೆ ಯಾವ ರೀತಿ ಇರಬೇಕು, ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕು, ಮತ್ತು ಇಲ್ಲಿ ಓದಿದಂಥ ಶಾಲಾ ಕಾಲೇಜುಗಳಿಗೆ ಏನು ಅವರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಆ ಮಕ್ಕಳಿಗೆ ಮೊದಲು ಕಲಿಸಿ. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶಾಲಾ ಸ್ಪರ್ಧೆಗಳಲ್ಲಿ ವಿಜೇತ ಪ್ರತಿಭಾವಂತ ಮಕ್ಕಳಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಬೆದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ನಾಗರಾಜ್, ಸದಸ್ಯ ಪ್ರಕಾಶ್, ಜ್ಞಾನದೀಪ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಬೀನಾ ನಾಗರಾಜ್, ಶಾಲಾ ಪ್ರಾಂಶುಪಾಲ ಖಲೀಲ್ ಅಹಮದ್ ವಿ, ಮುಖ್ಯ ಶಿಕ್ಷಕ ನವೀನ್ ಎಂವಿ, ವಿದೇಶಿ ಯೋಗ ತಜ್ಞ ತರಬೇತುದಾರರು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ಮಕ್ಕಳು ಮತ್ತು ಪೋಷಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್,
ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜೆಸಿಐ ಪದಾಧಿಕಾರಿಗಳ ಸಭೆ ಮತ್ತು ವಲಯ ಅಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಜೆಸಿಐ ಚಪ್ಪರಕಲ್ಲು ಚಂದನ ಘಟಕ ಅಧ್ಯಕ್ಷ ಸೂಲಕುಂಟೆ ಜಗದೀಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ ಭವನವನ್ನ ಹೊಂದಿರುವ ಚಪ್ಪರಕಲ್ಲು ಸರ್ಕಲ್ ಬಳಿ ಬಸ್ಗಾಗಿ ಕಾಯುವ ಪ್ರಯಾಣಿಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು, ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಇಲ್ಲೊಂದು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡುವ ಉದ್ದೇಶವಿದೆ. ಎಲ್ಲರ ಸಹಕಾರದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ಸಾಮಾಜಿಕ ಸೇವೆಯನ್ನ ಜೆಸಿಐನಿಂದ ಮಾಡಲು ಎಲ್ಲರ ಸಹಕಾರ ಕೋರುತ್ತೇನೆ ಎಂದರು. ಈ ವೇಳೆ ವಲಯ ಉಪಾಧ್ಯಕ್ಷ ಅಕ್ಷಯ್, ಕಾರ್ಯದರ್ಶಿ ಆಡಿಟರ್ ಜಗದೀಶ್, ಉಪಾಧ್ಯಕ್ಷರಾದ ಆರುವನಹಳ್ಳಿ ರವಿಕುಮಾರ್, ಅಶ್ವಥ್, ಮಮತಾ, ವಿನಯ್, ಮೋಹನ್ ಕುಮಾರ್, ವಿನುತಾ, ಖಜಾಂಚಿ ಮುನಿಕುಮಾರ್, ಘಟಕ ಪತ್ರಿಕೆ ಸಂಪಾದಕ ಘಟಕಾಧಿಕಾರಿ ರವಿ ಕೆಂಪೇಗೌಡರು, ಆನಂದ್ ಕೆಂಪೇಗೌಡ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಮ್ಮ ನಾಯಕನಹಳ್ಳಿ ಜೆಡಿಎಸ್ ಮುಖಂಡನ ಬರ್ಬರ ಕೊಲೆ ಸಂಚು ಜನವರಿ 1ರಂದೇ ನಡೆದಿತ್ತು. ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ. ಗೋವಾಕ್ಕೆ ಹೋಗಿ ಬರುವಾಗ ಭೀಕರ ಅಪಘಾತ, 2 ಯುವಕರು ದಾರುಣ ಸಾವು. ಗೌರಿಬಿದನೂರು ಪೊಲೀಸರಿಂದ 2 ಜೂಜು ಅಡ್ಡೆ ಮೇಲೆ ದಾಳಿ, 19 ಜನ ಬಂಧನ, 67,000 ವಶ. ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಮೇಸ್ಟ್ರಾಗಿ ಪಾಠ ಮಾಡಿದ ಶಾಸಕ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿದ ಪ್ರೇರಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.